ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿದ್ದಿತ್ತು. ಇವತ್ತೊಂದು ತಾವೆಲ್ಲ ಒಂದೊಂದು ಗುರುಭವನ ಒಂದು ಮುಗಿಸ್ಬೇಕು, ಒಂದೊಂದು ಕೆಲಸ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಶಿಕ್ಷಕರು ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲೇ ತರಬೇತಿ ಇರ್ಬೋದು, ಅವ್ರಿಗೆ ಒಂದು ಎಲ್ಲ ಒಂದು ಇದನ್ನ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಗ್ಬೇಕು ಅಂತ ತಾವೇನು ಮನವಿ ಮಾಡಿದ್ರ, ಆ ಮನವಿ ಮೇರೆಗೆ ನಾವು ಕೂಡ ಇವತ್ತು ಬಂದಿದ್ದೀವಿ. ಖಂಡಿತ ಬಹಳ ಬೇಜಾರಿನ ಸಂಗತಿ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇಂಥ ಒಂದು ನಗರ ಮಧ್ಯಭಾಗದಲ್ಲಿರುವಂತಹ ಒಂದು ಇದನ್ನ ಹಿಂದೆ ಪುಣ್ಯಾತ್ಮರು ಎಲ್ಲರೂ ಕೂಡ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದನ್ನ ಏನು ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ವಿವೇಕಾನಂದ MLC ಅವರು 8 ಲಕ್ಷ ಅನುದಾನವನ್ನು ಕೂಡ ಹಾಕಿದ್ದಾರೆ ಏನು ಇದನ್ನ ಪೂರ್ಣಗೊಳಿಸ್ಲಿಕ್ಕೆ. ಅದು ಹೊರತುಪಡಿಸಿ 8 ಲಕ್ಷ ಹೊರತುಪಡಿಸಿ ಏನು ಮೇಲ್ಛಾವಣಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನ್ ರೈಲಿಂಗ್ಸ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತು ಏನ್ ಚಿಕ್ಕ ಪುಟ್ಟ ಕೆಲಸ ಕಾಮಗಾರಿಗಳಿದೆ ಅದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಈಗಲೇ ಅವ್ರಿಗೆ ಹೇಳಿದ್ದೀನಿ, ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಎಷ್ಟು ಹಣ ಬೇಕಾಗುತ್ತೆ, ವೆಚ್ಚ ಬೇಕಾಗುತ್ತೆ ಇದನ್ನ ಮುಗಿಸಕ್ಕೆ ಅಂತ ಹೇಳಿದ್ದೀನಿ. ಅವರು ಕೂಡ ಈಗಾಗಲೇ ಎಸ್ಟಿಮೇಷನ್ ರೆಡಿ ಮಾಡಿ ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಶೀಘ್ರದಲ್ಲೇ ಚೈತ್ರಾ ಮೇಡಮ್ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಇದನ್ನ ಸಂಪೂರ್ಣವಾಗಿ ಏನು MLC ವಿವೇಕಾನಂದರು 8 ಲಕ್ಷ ಹಾಕಿದ್ದಾರೆ, ಅದರ ಹೊರತುಪಡಿಸಿ ಇನ್ನೆಷ್ಟು ಅನುದಾನ ಬೇಕಾಗುತ್ತೆ ಸಂಪೂರ್ಣ ಅನುದಾನ ನಮ್ಮ ಶಾಸಕರ ನಿಧಿಯಿಂದ ಕೊಟ್ಟು ಶೀಘ್ರದಲ್ಲೇ ಮುಗಿಸೋದಕ್ಕೆ ಕೆಲಸ ಮಾಡ್ಕೊಡ್ತೀವಿ. ಈಗ ನಾನು ಇವತ್ತು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದು ವಿದ್ಯುಕ್ತವಾಗಿ ನಾವು ಲೋಕಾರ್ಪಣೆ ಮಾಡಕ್ಕೆ ಶಿಕ್ಷಕರಿಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಶೀಘ್ರದಲ್ಲೇ ಮಾಡಿ ಮುಗಿಸ್ತೀವಿ ಅಂತ ಈ ಸಂದರ್ಭ ನನಗೆ ಹೇಳಕ್ ಬಯಸ್ತೀನಿ. ಮುಂದೆ DDP ಅವರು ಕೂಡ ಈ ಗ್ರೂಪ್ ಭವನದ ಇದಕ್ಕೆ ಅವರು ಕೂಡ ಅಧ್ಯಕ್ಷ ಇರ್ತಾರೆ. ಗ್ರೂಪ್ ಏನು ಈ ಒಂದು ಸಂಘದಲ್ಲಿ ಹಣಕಾಸು ಅನುದಾನ ಎಷ್ಟಿದೆ ಅಂತ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಇನ್ನು ಗ್ರೂಪ್ ಭವನ ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ಕೆಲಸಕ್ಕೆ ಅದು ಬೇಕಾಗುತ್ತೆ ಸರ್. ಇಷ್ಟು ಅನುದಾನ ಮುಂದಿನ ಸಭೆ ಮಾಡಿ ಹೇಳಬೇಕು. ಥ್ಯಾಂಕ್ ಯು. ನಮಸ್ಕಾರ. ಈ ದಿನ ನನ್ನ ಹುಟ್ಟಿದ ದಿನ, ಈ ಹುಟ್ಟಿದ ಹಬ್ಬ ಅಂತೇಳಿ ಈ ದಿನ ನಮ್ಮ ತಾಲೂಕಿನಾದ್ಯಂತ ನಮ್ಮ ಸಹೋದರರು, ಬಂಧು ಬಳಗ, ತಾಯಂದಿರು ಅಲ್ಲದೆ ಇಡೀ ರಾಜ್ಯಾದ್ಯಂತ ಎಲ್ಲ ಮೂಲೆಗಳಿಂದ ಒಂದು ಅಭಿನಂದನೆ ಹಾಗೂ ಶುಭಾಶಯಗಳ ಸುರಿಮಳೆಗೈದಂಥ ಎಲ್ಲರಿಗೂ ನಾನು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇದು ನನ್ನ ಹುಟ್ಟಿದ ದಿನ. ನಾವು ಅಂದ್ಕೊಂಡಿದ್ವಿ ನವೆಂಬರ್ 13ಕ್ಕೆ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಕೆ ಮಾಡಿದೆ. ಸೂರ್ಯ ನೆತ್ತಿ ಮೇಲಿಂದ ಈಗ ವಾಲುವಂಥ ಸಮಯ ಇವತ್ತು ವಾಲಿದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಬಿಹಾರ್ ಚುನಾವಣೆಯ ಒಂದು ಫಲಿತಾಂಶ. ಬಿಹಾರದಲ್ಲಿ ಸುಮಾರು 204 ಸೀಟುಗಳನ್ನು NDA ಪಕ್ಷ ಗೆದ್ದು ಕಾಂಗ್ರೆಸ್ ಮತ್ತು RJDಯನ್ನು ಧೂಳಿಪಟ ಮಾಡಿದೆ. ಬಿಹಾರ್ ಜನತೆ ಮೋದಿಯವರ ಆಡಳಿತಕ್ಕೆ, ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಬೆಂಬಲವನ್ನು ಸೂಚಿಸಿ ಜಯವನ್ನು ತಂದುಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ರಾಜ್ಯ ರಾಜಕೀಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಒಂದು ದಿಕ್ಸೂಚಿ. ಮುಂದೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಕೊನೆಗಾಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಕರ್ನಾಟಕದ ಜನತೆ ಮೂಲಗಳಿಂದ ಹಳ್ಳಿಗಳಿಂದ ಇವತ್ತು ಬಯಸ್ತಾ ಇದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ಸಿನ ಅಂತ್ಯ ಆಗುವಂಥ ಒಂದು ಸಮಯ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಬಿಹಾರದಲ್ಲಿ ಯಾವ ರೀತಿ NDA ಜಯಗಳಿಸಿದೆಯೋ ಅದೇ ರೀತಿ BJP ಪಕ್ಷ ಜಯಗಳಿಸಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಭರವಸೆಯೊಂದಿಗೆ ನಾನು ರಾಜ್ಯದ ಜನತೆಗೆ ಮತ್ತು ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪತ್ರಗೋಷ್ಠಿ ತಮಗೆ ಮೊದಲೇ ತಿಳಿಸಿದಂಗೆ ದಲಿತ, ರೈತ, ಮಹಿಳಾ, ಒಟ್ಟಾರೆ ಮಾನವಪರ ಜೀವಪರ ಸಂಘಟನೆಗಳು ಸೇರಿಕೊಂಡು ರಾಯಚೂರಿನಲ್ಲಿರ್ತಕ್ಕಂಥವ್ರು ಸೇರಿಕೊಂಡು ಈ ಒಕ್ಕೂಟವನ್ನ ರಚನೆ ಮಾಡಿಕೊಂಡಿದ್ವಿ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ ನಾವು. ಮಹತ್ವದ ದಿನ ನವೆಂಬರ್ 26. ಈ ದೇಶ ಆಡಳಿತ ವ್ಯವಸ್ಥೆ, ಈ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರ ನೇತೃತ್ವವನ್ನು ಈ ಗೌರವ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನವನ್ನ ಈ ದೇಶದ ರಾಷ್ಟ್ರಪತಿಯವರಿಗೆ ಅರ್ಪಿಸತಕ್ಕಂಥ ದಿನ. ಈ ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳ್ಬಿಟ್ಟು ನವೆಂಬರ್ 26 ಆಚರಣೆ ಮಾಡ್ತಾರೆ. ಅದರ ಅಂಗವಾಗಿ ನಾವು ಸಂವಿಧಾನದ ಬಗ್ಗೆ ಇವತ್ತಿಗೂ ನೀವು ದೊಡ್ಡ ಓದ್ಕೊಂಡಿರೋರಿಗೆ, ಇನ್ನು ಪದವಿ ಓದ್ಕೊಂಡಿದ್ದಾರೆ, ಸ್ನಾತಕೋತ್ತರ ಪದವಿ ಓದ್ಕೊಂಡಿದ್ದಾರೆ, ಯಾರಿಗೂ ಕೇಳಿ ರಾಜಕೀಯ ವ್ಯಕ್ತಿಗಳು ಸಂವಿಧಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಖಂಡಿತ ಅವರಿಗೆ ಉತ್ತರ ಒಂದು ಸಡನ್ ಆಗಿ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ತರದ ಪರಿಸ್ಥಿತಿ ಇದೆ. ಇದು ಯಾಕೆ ಬಂತು ಅಂತಂದ್ರೆ ಸಂವಿಧಾನದ ಬಗ್ಗೆ ತಿಳಿಸುವಂತ ಪಠ್ಯಪುಸ್ತಕವಾಗಲಿ, ಶಾಲಾ ಪಠ್ಯದಲ್ಲಿ ಅಥವಾ ಕಾಲೇಜ್ ಪಠ್ಯದಲ್ಲಿ ಎಲ್ಲಿಯೂ ಸಹ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವ. ಯಾಕಂದ್ರೆ ಸಂವಿಧಾನವನ್ನ ಒಪ್ಪದೇ ಇರತಕ್ಕಂಥ ಜನಗಳ ಮನಸ್ಥಿತಿಯ ಜನಗಳೇ ಈ ದೇಶವನ್ನು ಬಹುಕಾಲ ಆಳಿದ್ದಾರೆ. ಇಲ್ಲ ಆಳುವಂತ ಪಕ್ಷ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.